जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ದೇವತೆಗಳಿಗೆ ಅಮೃತವನ್ನು ಕೊಡುವುದಕ್ಕೋಸ್ಕರ ದೈತ್ಯರಿಗೆ ಅಮೃತದ ವಂಚನೆಯನ್ನು ಮಾಡುವುದಕ್ಕೋಸ್ಕರ ದೇವರು ಮೋಹಿನಿ ರೂಪವನ್ನ ಧರಿಸಿಕೊಂಡು ಬಂದಿದ್ದಾನೆ. ಇವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾನೆ. ನನ್ನಲ್ಲಿ ನಂಬಿಕೆ ಇಟ್ಟು ನೀವು ಅಮೃತವನ್ನ ಹಂಚಲಿಕ್ಕೆ ಅಂತ ಹೇಗೆ ಹೇಳಿದ್ದೀರಿ, ನನ್ನ ಮೇಲೆ ಹೇಗೆ ನಂಬಿಕೆ ಇಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಶುಕಾಚಾರ್ಯರು ಆ ದೈತ್ಯರು ಏನ್ ಹೇಳಿದ್ರು ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರು ಇವ್ರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಬಿಟ್ಟಿದ್ದಾರೆ, ಇವಳಲ್ಲಿ ಮೋಹಿತರು ಆಗಿದ್ದಾರೆ. ಹಾಗಾಗಿ ಇವಳು ಏನ್ ಹೇಳಿದ್ರು ಹಾಸ್ಯಕ್ಕೋಸ್ಕರ ಸುಮ್ನೆ ಹೇಳ್ತಾ ಇದ್ದಾಳಷ್ಟೇ, ಇವಳು ಆತರ ಮೋಸ ಮಾಡುವವಳಲ್ಲ ಅಂತ ಅಂದುಕೊಂಡು ಅವಳ ಮೇಲೆ ಪೂರ್ತಿಯಾದ ನಂಬಿಕೆಯನ್ನಿಟ್ಟು ನಗ್ತಾ ಇದ್ದಾರೆ. ನೀನ್ ಎಂದಿಗೂ ನಮ್ಮನ್ನ ವಂಚನೆ ಮಾಡೋದಿಲ್ಲ ಅಂತ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ಅಮೃತದ ಕಲಶವನ್ನ ಅವಳ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಪೂತನಿಯ ಪ್ರಸಂಗದಲ್ಲೂ ಇದೇ ರೀತಿಯಾಗಿ ಆದದ್ದು. ಪೂತನಿಯು ಕೂಡ ಸುಂದರವಾದ ಸ್ತ್ರೀಯ ವೇಷವನ್ನು ಧರಿಸಿಕೊಂಡು ಗೋಕುಲಕ್ಕೆ ಬಂದಾಗ ಅಲ್ಲಿ ಇವಳ ಸೌಂದರ್ಯವನ್ನು ನೋಡಿ ಕೃಷ್ಣನನ್ನ ಎತ್ತುಕೊಳ್ಳಿಕ್ಕೆ ಅಂತ ಬಂದಾಗ ಅವಳ ರೂಪದ ಮೋಹಕ್ಕೆ ಬೆರಗಾಗಿ ಇವಳು ಮಗುವಿಗೆ ಏನಾದ್ರೂ ಅಪಾಯವನ್ನು ಮಾಡಬಹುದು ಅನ್ನುವಂತಹ ಚಿಕ್ಕ ಸಂದೇಹವೂ ಇಲ್ಲದೇನೆ, ಸ್ವಲ್ಪವೂ ಕೂಡ ಅವಳಲ್ಲಿ ಸಂದೇಹವಿರಿಸದೇನೆ ಅವಳ ಕೈಯಲ್ಲಿ ಕೃಷ್ಣನನ್ನ ಕೊಟ್ಟು ಬಿಟ್ರು. ಅವನು ಕೃಷ್ಣನಾದ, ಬದುಕಿಕೊಂಡ. ಹೀಗೆ ಅನೇಕ ಶಿಶುಗಳನ್ನ ಈ ತರದ ರೂಪವನ್ನ ಧರಿಸಿ ಅವಳು ಕೊಂದು ಬಿಟ್ಟಿದ್ಲು. ಆದ್ರೆ ಇಬ್ಬರದಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಅವಳು ಯಾವುದೇ ಕಾರಣ ಇಲ್ಲದೇನೆ ಅಮಾಯಕರನ್ನ ವಂಚಿಸಿ ಕೊಲ್ತಾ ಇದ್ರೆ, ಕೃಷ್ಣ ಇಲ್ಲಿ ಮೋಸಗಾರರಾದಂತಹ ಅಸುರರನ್ನ ವಂಚಿಸ್ಲಿಕ್ಕೆ ತಾನು ಈ ರೀತಿಯಾದಂತಹ ಜಾಲವನ್ನ ಹರಡಿದ್ದಾನೆ ಅಷ್ಟೆ. ಶಠಂ ಪ್ರತಿ ಶಾಠ್ಯಂ ಅಂತ ಇದೆ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ. ನಾವು ಕಾಲಲ್ಲಿ ಏನಾದ್ರೂ ಮುಳ್ಳು ನಟ್ಟಿತ್ತು ಅಂತಂದ್ರೆ ಅದನ್ನು ಹೂವಿನಿಂದ ಅಲ್ಲಾಡಿಸಿ ಕಾಲಿನಿಂದ ಆ ಮುಳ್ಳನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚೂಪಾದ ಪಿನ್ನನ್ನು, ಸೂಜಿಯನ್ನು, ಅದಕ್ಕೆ ಅಂತ ಯಾವ ಉಪಕರಣಗಳಿರತ್ತೋ ಅದರಿಂದಲೇ ತೆಗಿಬೇಕು. ಅಯ್ಯೋ ಪಾಪ ಮುಳ್ಳಿದೆ ಅಂತ ಅಂದುಕೊಂಡು ಕಾಲಲ್ಲಿ ನಟ್ಟಂತಹ ಮುಳ್ಳನ್ನು ತೆಗಿಲಿಕ್ಕೆ ತುಂಬಾ ಮೃದುವಾದಂತಹ ಹೂವನ್ನು ತಗೊಂಡ್ರೆ ಕಾಲಿನಲ್ಲಿ ನೋವು ಹೆಚ್ಚಿಗೆ ಆಗತ್ತೆ ಅಷ್ಟೇ, ಆ ಮುಳ್ಳನ್ನು ತೆಗಿಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆಯೇ ಇವರೆಲ್ಲರೂ ಮೋಸ ಮಾಡಿ ದೇವತೆಗಳ ಬಳಿಯಲ್ಲಿದ್ದಂತಹ ಅಮೃತವನ್ನ ಕಸಿದುಕೊಂಡು ಬಂದು ತಾವು ಪರಸ್ಪರ ಹೊಡೆದಾಡ್ಕೊಳ್ತಾ ಇದ್ದಾಗ ಪರಮಾತ್ಮ ಬಂದು ಉಪಾಯವಾಗಿ ತಾನು ಕಿತ್ಕೊಳ್ಳಿಲ್ಲ,
ಅವರೇ ಇವನ ಕೈಯಲ್ಲಿ ಬಂದು ಕೊಟ್ಟು ನೀನೇ ಹಂಚೋ ಅಂತ ಅವರೆಲ್ಲರೂ ಕೂಡ ಪೂರ್ತಿಯಾಗಿ ಅವರಲ್ಲಿ ಶರಣಾಗತರಾಗ್ತಾ ಇದ್ದಾರೆ. ಅಮೃತದ ಕಲಶವನ್ನ ಅವಳ ಕೈಯಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಇತಿತೆ ಕ್ಷೇಲಿತೈಸ್ತಸ್ಯಾಹ ಆಶ್ವಸ್ತ ಮನಸೋಸುರಾಹ ಜಹಸುರ್ಭಾವ ಗಂಭೀರಂ ದದುಶ್ಚಾಮೃತ ಭಾಜನಂ. ಆ ಅಮೃತದ ಪಾತ್ರೆ ಏನಿತ್ತು, ಆ ಅಮೃತದ ಪಾತ್ರೆ ಏನ್ ನೀನು ಮೋಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಇಷ್ಟು ಚೆನ್ನಾಗಿದ್ಯಾ, ನೀ ಹೆಂಗ್ ಮೋಸ ಮಾಡ್ತೀಯ ಅಂತಂದುಕೊಂಡು ಅವಳ ಕೈಯಲ್ಲಿ ವಿಶ್ವಾಸದಿಂದ ಅಮೃತದ ಕಲಶವನ್ನಿಟ್ಟು ಹೊರಡ್ತಾ ಇದ್ದಾರೆ. ಅವಾಗ ಪರಮಾತ್ಮ, ಮೋಹಿನಿಯ ರೂಪದಲ್ಲಿದ್ದ ಪರಮಾತ್ಮ ಒಂದು ಕಂಡೀಷನ್ ಹಾಕ್ತಾ ಇದ್ದಾನೆ. ನೀವು ಹೇಳಿದ ಹಾಗೆ ನಾನು ಮಾಡ್ತೇನೆ, ಅಮೃತ ಕೊಡ್ಬೇಕು ಅಂತ ಹೇಳಿದ್ದೀರಲ್ವೋ, ಅಮೃತವನ್ನು ಖಂಡಿತವಾಗಿ ವಿಭಾಗ ಮಾಡಿ ಎಲ್ಲರಿಗೂ ಹಂಚ್ತೇನೆ. ಆದರೆ ನಾನು ನವತರುಣಿ, ಇನ್ನು ಲೋಕದ ಜ್ಞಾನ ಅಷ್ಟಿಲ್ಲ. ನಾ ಯಾರಿಗೋ ಮೊದಲಿಗೆ ಕೊಡ್ತೀನಿ, ಯಾರಿಗೋ ನಂತರದಲ್ಲಿ ಕೊಡ್ತೇನೆ, ನನಗ್ ಬೇಕಾದವ್ರಿಗೆ ಕೊಡ್ತೇನೆ. ಒಬ್ಬರಿಗೆ ಒಂದು ಸೌಟ್ ಹೆಚ್ಚಿಗೆ ಹಾಕ್ಬೋದು, ಒಬ್ಬರಿಗೆ ಒಂದು ಸೌಟ್ ಕಡಿಮೆ ಹಾಕ್ಬಹುದು. ಆದ್ರೂ ಯಾರು ನನಗೆ ಹೀಗ್ಯಾಕ್ ಮಾಡಿದಿ ಅಂತ ಕೇಳ್ಕೂಡುದು. ನಿಮ್ಮಲ್ಲಿ ಯಾರು ಒಬ್ರು ಕೇಳ್ಕೂಡುದು. ನಾನ್ ಸರಿನೇ ಮಾಡ್ಲಿ ತಪ್ಪೇ ಮಾಡ್ಲಿ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ನಾ ಹೇಳ್ತಾ ಇರ್ಬೇಕಷ್ಟೆ. ಅಂದ್ರಷ್ಟೇ ಈ ಕೆಲಸವನ್ನ ಮಾಡ್ತೇನೆ. ನೀವೇನಾದ್ರೂ ಆಗೋದಿಲ್ಲ ಅಂತಂದ್ರೆ ತಗೊಂಡ್ಬಿಡಿ, ನಾ ಹೋಗ್ಬಿಡ್ತೇನೆ ಅಂತಂದು. ಇವ್ರಿಗೆಲ್ಲ ಏನಿದೆ ಅಂತಂದ್ರೆ ಅದು ಬೇಕು ಅಂತಿದೆ, ಅವಳು ಸಾಮೀಪ್ಯ ಬೇಕು ಅಂತಿದೆ, ಅಮೃತವೂ ಬೇಕು ಅಂತಿದೆ. ಅಮೃತವನ್ನ ಇವಳು ಬಳಸಿದ್ಲು ಅಂತಂದ್ರೆ ಅಮೃತಕ್ಕೆ 2 ತರದ ಸ್ವಾದ ಸೇರತ್ತೆ. ಇವಳು ಬಳಸಿದ್ದು ಅಮೃತ ಅಂತ. ಇವಳನ್ನು ಬಿಟ್ಟುಕೊಡ್ಲಿಕ್ಕೆ ಅವ್ರಿಗೆ ಯಾರಿಗೂ ಮನಸ್ಸಿಲ್ಲ. ಹಾಗಾಗಿ ಇವಳು ಮಹಾ ಅಸುರರು, ಮಹಾ ಜ್ಞಾನಿಗಳವರು. ಸುಮ್ನೆ ಯಾರಾದ್ರೂ ಮೋಸ ಮಾಡ್ಲಿಕ್ಕೆ ತಮ್ಮ ಬಳಿಯಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಅಲ್ಲೇ ತಲೆ ಕಡದೆ ಹಾಕ್ಬಿಡ್ತಾರೆ. ಅಂಥವರಿಗೂ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ, ಇವನು ದೇವರು ಅಂತ ಬಂದೇ ಇಲ್ಲ. ಹಾಗೆ ಪರಮಾತ್ಮನ ನಿಜರೂಪವನ್ನು ತಿಳಿಯದೇನೆ ನೀ ಏನಾದ್ರೂ ಮಾಡಮ್ಮ, ನಮಗ್ ತೊಂದರೆ ಇಲ್ಲ, ನಮ್ ಬಾಯಲ್ಲಿ ಅಮೃತ ಹಾಕಿದ್ರೆ ಆಯ್ತಷ್ಟೇ ಅಂತಂದುಕೊಂಡು ಅವಳಲ್ಲಿ ಪೂರ್ತಿಯಾದ ವಿಶ್ವಾಸ ಇಟ್ಟು ಅಮೃತದ ಕಲಶವನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆ ನಿಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಸುಮ್ಮನೆ ಅಮೃತದ ಕಲಶ ಇತ್ತು, ಒಂದೊಂದ್ ಸೌಟಲ್ಲಿ ಎಲ್ರ ಬಾಯಲ್ಲೂ ಒಂದೊಂದ್ ಸೌಟ್ ಹಾಕ್ತಾ ಹೋಗಿದ್ರೆ ಮುಗಿದು ಹೋಗ್ತಾ ಇತ್ತು, ಜಗಳ ಆಡ್ಬೇಕಾಗಿತ್ತು ಯಾಕೆ? ಅಷ್ಟು ಸುಲಭ ಇಲ್ಲ. ನಮಗೆ ಕಂಡಲ್ಲಿ ನೀರು, ಹಾಲು, ಗೀಲು, ಆಯಾಯ ಪಾನೀಯಗಳು ಅವು ಇವು ಎಲ್ಲ ಕುಡಿದು ಓಡಾಡ್ತಾ ನಿಲ್ತಾ ಹೆಂಗೋ ನಾವು ಬದುಕಿ ತಿಂದು ತೇಗಿ ಕುಡಿದು ನಮಗೆ ಪದಾರ್ಥಗಳನ್ನು ಹೇಗೆ ಭೋಗಿಸ್ಬೇಕು ಅಂತ ಗೊತ್ತಿಲ್ಲ. ಅವರು ವಸ್ತುತಃ ಅಸುರರೇ. ಆದರೂ ಅವರಲ್ಲಿ ಕೆಲವೊಂದಿಷ್ಟು ನಿಯಮಗಳಿತ್ತು. ದೇವತೆಗಳಲ್ಲಿ ಯಾವ ನಿಯಮಗಳಿವೆಯೋ ಇವರಲ್ಲೂ ಅದೇ ತರದ ನಿಯಮಗಳೆಲ್ಲ ಒಂದಿಷ್ಟಿದೆ. ಯಾಕೆಂದ್ರೆ ಇವರು ಒಳ್ಳೆ ವೇದಾಧ್ಯಯನ ಸಂಪನ್ನರಲ್ವಾ, ವೇದಾಧ್ಯಯನವನ್ನು ಮಾಡಿದವರಲ್ವೇ. ಇವರು ಕೂಡ ದೇವತೆಗಳು, ದಾನವರು ಎಲ್ಲ ಸೇರ್ಕೊಂಡು ಉಪವಾಸ ಮಾಡ್ತಾ ಇದ್ದಾರೆ. ಎಲ್ಲರೂ ಅಮೃತ ಕುಡಿಯೋದಕ್ಕಿಂತ ಮುಂಚೆ ಮಾಡಬೇಕಾದಂತಹ ಕೆಲವೊಂದಿಷ್ಟು ವ್ರತಗಳೇನಿದೆ ಅದನ್ನ ಮಾಡ್ತಾ ಇದ್ದಾರೆ. ದೇವತೆಗಳು, ದಾನವರು ಎಲ್ಲರೂ ಉಪವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಮರು ದಿವಸ ಎದ್ದು ಒಳ್ಳೆ ಸ್ನಾನ ಮಾಡಿ ಬಟ್ಟೆಗಳನ್ನ ಹಾಕಿಕೊಂಡು ಪರಮಾತ್ಮನನ್ನ ಯಜ್ಞವನ್ನು ಮಾಡಿ, ಯಜ್ಞದಲ್ಲಿ ಆಹುತಿಗಳನ್ನೆಲ್ಲ ಹಾಕಿ, ಯಾವ್ಯಾವ ಸುತ್ತಲೂ ಗೋವುಗಳು ಬ್ರಾಹ್ಮಣರು ಅಂತಿದ್ದಾರೋ, ಆಮೇಲೆ ಯಾವ್ಯಾವ ಭೂತಗಳು ಅಂತಂದ್ ಹೇಳಿದ್ರೆ ಭೂತ ಪ್ರೇತ ಪಿಶಾಚಿ ಆತದ ಭೂತಗಳು ಅಂತ ಅರ್ಥ ಅಲ್ಲ. ಭೂತ ಅಂತಂದ್ರೆ ಪ್ರಾಣಿಗಳು, ಬದುಕಿರುವಂತಹ ಜೀವವಿರುವಂತಹವ್ರು ಯಾರಿದ್ದಾರೋ ಅವ್ರೆಲ್ಲರೂ ಅವ್ರು ಕೊಡ್ಬೇಕಾದಂತಹ ದಾನಗಳನ್ನ, ಅವರಿಗೆ ಮಾಡ್ಬೇಕಾದಂತಹ ಅರ್ಹಣಗಳನ್ನ, ಮಾಡಬೇಕಾದ ಪೂಜೆಗಳನ್ನ ಎಲ್ಲವನ್ನ ಮಾಡಿ ಮತ್ತೆ ಪುಣ್ಯ ನಮಿಸ್ಕೊಂಡು ಇಷ್ಟು ದಿವಸ ಎಲ್ಲ ಕಳೆದಿದ್ದಾರೆ, ಎಷ್ಟೆಷ್ಟೋ ದೋಷಗಳಾಗಿರುತ್ತೆ, ಆ ದೋಷಗಳ ಪರಿಹಾರ ಆಗ್ಬೇಕು, ತಾವು ಶುದ್ಧರಾಗಬೇಕು ಅಂತ ಅಂದ್ಕೊಂಡು ದೇವದಾನವರು ಎಲ್ಲರೂ ಸೇರಿಕೊಂಡು ಪುಣ್ಯಾಹವಾಚನವನ್ನು ಮಾಡ್ತಾ ಇದ್ದಾರೆ. ಗುರುಕುಲಕ್ಕೆ ಕಳಿಸ್ತಾ ಇಲ್ಲ.
ಆಭರಣಗಳನ್ನ ಧರಿಸಿಕೊಂಡು ಒಳ್ಳೆ ಬಟ್ಟೆಗಳನ್ನ ಹಾಕಿಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಎಲ್ಲರೂ ಕೂಡ್ತಿದ್ದಾರೆ. ದೇವತೆಗಳು, ದೈತ್ಯರು ಎಲ್ಲರೂ ದರ್ಭೆ ಚಾಪೆ ಹಾಸಿದ್ರು. ಯಾಕೆಂದ್ರೆ ಬರೀ ನೆಲದ ಮೇಲೆ ಕೂಡಬಾರ್ದು. ಒಂದು ಮಾತೆ, ಬ್ರಾಹ್ಮಣ ಸುತಂ ಪೃಷ್ಟಂ ಯೋಷಿತ ಸ್ತನಮಂಡಲಂ ರೇತಃ ಪವಿತ್ರ ಗ್ರಂಥಿಂಚ ನಚ ಭೂಹು ಧಾರಯೇತ್ ಸದಾ. ಕೂರ್ಚಂ ಪವಿತ್ರ ಗ್ರಂಥಿಂಚ ರೇತಃ ಪವಿತ್ರ ಗ್ರಂಥಿಂಚ ನಚ ಧಾರಯೇತ್ ಸದಾ. ಭೂಮಿ ಮೇಲೆ ಈ 5 ಇಡಬಾರದು ಅಂತ ಹೇಳ್ತಾರೆ. ಗುರುಳೆ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ ಇಲ್ಲಿ ಬ್ರಾಹ್ಮಣರು ಯಾರಾದ್ರೂ ಮನೆಗೆ ಬಂದಿದ್ದಾರೆ ಅಂತ ಆದ್ರೆ ಅವರನ್ನ ಯಾವ್ದಾದ್ರು ಒಂದು ಆಸನ ಹಾಕಿ ಆಸನದ ಮೇಲೆ ಕೂಡಿಸ್ಬೇಕು. ಬರೀ ನೆಲದ ಮೇಲೆ ಅವರನ್ನು ಕೂಡಿಸಬಾರ್ದು. ಯಾಕೆಂದ್ರೆ ಭೂಮಿಗೆ ಅವರ ಆಸನ ಹಾಕದೇನೆ ಅವರ ಭಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಭೂಮಿಗಿಲ್ಲ. ಕೂಡಿಸಬಾರ್ದು ಅಂತ. ಅಷ್ಟು ಪವಿತ್ರವಾದದ್ದು. ಅವ್ರು ಮನೆಗೆ ಬರ್ತಾರೆ, ಕೂಡ್ತಾರೆ ಅಂತಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ. ಅದನ್ನ ಬರೀ ನೆಲದ ಮೇಲೆ ಕೂಡಿಸಬಾರ್ದು. ಯೋಷಿತ ಸ್ತನಮಂಡಲಂ, ಸ್ತ್ರೀಯರು ತಮ್ಮ ಎದೆಯನ್ನ ಭೂಮಿಗೆ ಅಂಟಿಸಿ ಮಲಗಬಾರದು ಅಥವಾ ನಮಸ್ಕಾರವನ್ನು ಮಾಡಬಾರದು. ಅದಕ್ಕೆ ಪಂಚಾಂಗ ನಮಸ್ಕಾರ ಸ್ತ್ರೀಯರಿಗೆ ವಿಹಿತವಾಗಿದೆ. ಪವಿತ್ರದ ಗ್ರಂಥಿ, ದರ್ಭೆಗಳು ಪವಿತ್ರ ಅಂತಂದ್ ಹೇಳಿದ್ರೆ ಯಜ್ಞ ಯಾಗಾದಿಗಳ ಸಂದರ್ಭದಲ್ಲಿ ಯಜಮಾನ ಕೈಯಲ್ಲಿ ಹಾಕಿಕೊಂಡಿರ್ತಾನಲ್ಲ, ದರ್ಭೆಯಲ್ಲಿ ಮಾಡಿಕೊಟ್ಟಿದ್ದು ಶ್ರಾದ್ದಾದಿ ಸಂದರ್ಭಗಳಲ್ಲಿ, ಅಂತಹದ್ದು ಪವಿತ್ರದ ಗ್ರಂಥಿ. ಅದನ್ನ ಬರೀ ನೆಲದ ಮೇಲೆ ಇಡಬಾರದು. ಹಾಗಾಗಿ ಇವರೆಲ್ಲ ನೆಲದ ಮೇಲೆ ಹಾಸನ್ನ ಹಾಸಿಕೊಂಡು ಅದರ ಮೇಲುಗಡೆಯಲ್ಲಿ ಕೂಡ್ತಾ ಇದ್ದಾರೆ. ಅಮೃತವನ್ನು ಪಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ್ತಾ ಇದ್ದಾರೆ. ಇವರೆಲ್ಲ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಮೋಹಿನಿ ಬರ್ತಾ ಇದ್ದಾಳೆ. ಒಳ್ಳೆ ಅಲಂಕಾರ, ನಿನ್ನೆ ಹೇಳಿದ್ದೇವೆ ಎಂಥ ಸೌಂದರ್ಯ ಇತ್ತು ಅಂತ. ಒಳ್ಳೆ ಹೂವಿನ ಮಾಲೆಗಳನ್ನ ಹಾಕಿಕೊಂಡಿದ್ದಾಳೆ. ಮಂಟಪದಲ್ಲೆಲ್ಲ ದೇವತೆಗಳು ದಾನವರನ್ನ ಕೂಡಿಸಿದ್ದಾಳೆ. ಪೂರ್ವಾಭಿಮುಖವಾಗಿ ಕೂತಿದ್ದಾರೆ. ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನಿಧಾನವಾಗಿ ನಡೆದುಕೊಂಡು ಬರ್ತಾ ಇದ್ದಾಳೆ. ಕಾಲಿನಲ್ಲೆಲ್ಲ ಗೆಜ್ಜೆಯ ಶಬ್ದಗಳು ಕೇಳಿಸ್ತಾ ಇದೆ. ಇವ್ರಿಗೆ ಅಮೃತ ಕುಡಿಯೋದಕ್ಕಿಂತ ದಾನವರಿಗೆ ಅವಳ ಮುಖವನ್ನು ನೋಡ್ಬೇಕು ಅನ್ನೋದ್ರಲ್ಲಿ ಬಹಳ ತವಕ ಇತ್ತು. ಅಷ್ಟು ಸೌಂದರ್ಯ. ಆ ಸಂದರ್ಭದಲ್ಲಿ ಎಲ್ರೂ ಕಾಯ್ತಾ ಇದ್ದ ಹಾಗೆ ಈ ಮೋಹಿನಿ ಕೈಯಲ್ಲಿ ಅಮೃತದ ಕಲಶವನ್ನ, ಒಂದು ಸಟ್ಟುಗವನ್ನು ಹಿಡಿದುಕೊಂಡು ಆ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾಳೆ. ಆ ಮಂಟಪದಲ್ಲಿ ಎಲ್ರು ಎಲ್ಲಿ ಕೂತಿದ್ದಾರೋ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ತಥೋ ಗೃಹೀತ್ವಾ ಮೃತ ಭಾಜನಂ ಹರಿಹಿ ಬಭಾಷ ಈಶತ್ ಸ್ಮಿತ ಶೋಭಯಾ ಗಿರಾ ಯದ್ಯಭ್ಯುಪೇತಂ ಕ್ವಚ ಸಾಧ್ವ ಸಾಧುವ ಕೃತಂ ಮಯಾವೋ ವಿಭಜೆ ಸುಧಾಮಿಮಾಂ. ನಾನ್ ಸರಿನೇ ಮಾಡ್ಲಿ ತಪ್ಪೇ ಮಾಡ್ಲಿ ನನಗೆ ಯಾರು ಬೈಬಾರದು. ನನಗೆ ಯಾರು ಇಲ್ಲಿವರೆಗೂ ಬೈದಿಲ್ಲ. ಬೈದರೆ ತಡೆದುಕೊಳ್ಳುವಂತಹ ಮನಸ್ಸು ಕಠಿಣವಾಗಿ ನಂದಿಲ್ಲ. ಬಹಳ ಮೃದುವಾದ ಮನಸ್ಸು. ನಾ ಏನ್ ಮಾಡಿದ್ರು ನೀವು ಸುಮ್ನೆ ಇರ್ತೀರಿ ಅಂತಾದ್ರಷ್ಟೇ ನಾ ಅಮೃತವನ್ನ ಹಂಚಿಕೊಡ್ತೇನೆ ಅಂತ ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯೋಚನೆ ಮಾಡಬೇಡಿ, ನೀವ್ ಏನಾದ್ರೂ ಮಾಡು, ಹೇಗಾದ್ರೂ ಹಂಚು, ನಮಗೆ ಅದರಲ್ಲಿ ವಿಪ್ರತಿಪತ್ತಿ ಇಲ್ಲ, ಸಂಶಯ ಇಲ್ಲ, ಹೆಂಗಾದ್ರೂ ಕೊಡು, ನೀನು ಬಂದ ಅಮೃತವನ್ನ ಹಂಚು ಸಾಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇತ್ಯಭಿವ್ಯಾಹೃತಂ ತಸ್ಯಾಹ ಆಕರ್ಣ್ಯಾಸುರ ಪುಂಗವಾಹ ಅಪ್ರಮಾಣ ವಿಧಸ್ತಸ್ಯಾಸ್ತಥೇತ್ಯನ್ವಮಂಸತ. ಏನ್ ಹೇಳ್ತೆ ಹಾಗೆ ಆಗ್ಲಿ ಅಂತ ಅವಳ ರೂಪದ ಮೋಹಕ್ಕೆ ಪರವಶರಾಗಿ, ಮೋಹಿನಿ ನಿಜವಾಗಿ ನಾರಾಯಣ ತಮ್ಮನ್ನ ಮೋಸ ಮಾಡ್ಲಿಕ್ಕೆ ಅಂತ ಬಂದಿದ್ದಾನೆ, ತಮಗೆ ಬುದ್ಧಿಯನ್ನ ಕಲಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲದೇನೆ ಆಯ್ತು ಅಂತ ಸಮ್ಮತಿಸ್ತಾ ಇದ್ದಾರೆ. ಅದಾದ್ಮೇಲೆ ದೇವತೆಗಳು ದಾನವರು ಎಲ್ರು, ಯಾಕೆ ಅಂತಂದ್ರೆ ಈಗ ದೇವತೆಗಳಿಗೂ ಅವಳನ್ನ ನೀವೆಲ್ಲ ಸ್ನಾನ ಮಾಡ್ಬೇಕು, ಅಮೃತ ಕುಡಿಬೇಕು, ನಮ್ಮ ಜೊತೆಯಲ್ಲಿ ನೀವು ಬರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇವ್ರು ಎದುರುಗಡೆಯಲ್ಲಿ ಜಗಳ ಆಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಬಗ್ಗೆ ತಪ್ಪು ಕಲ್ಪನೆ ಬರುತ್ತೆ ಅಂತ ಅನ್ಕೊಂಡು ದೈತ್ಯರು ಕೂಡ ಅವರಿಗೆ ಅಷ್ಟು ವಿರೋಧವನ್ನು ಮಾಡ್ಲಿಲ್ಲ. ಅಥೋ ಪೋಷ್ಯ ಕೃತ ಸ್ನಾನ ಹುತ್ವಾ ಚ ಹವಿಷಾನಲಂ ದತ್ವಾ ಗೋವಿಪ್ರಭೂತೇಭ್ಯಃ ಕೃತ ಸ್ವಸ್ತ್ಯಯನ ದ್ವಿಜೈಃ
ಯಥೋಪಜೋಷಂ ವಾಸಾಂಸಿ ಆಹತಾನಿತೆ ಕುಶೇಷು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇಷ್ವಭಿಭೂಷಿತಾಃ. ಅಥ ಉಪೋಷ್ಯ ಅಂತ ಉಪವಾಸ ಮಾಡಿದ್ರು. ಆಮೇಲೆ ಮಂಗಳ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಮಾಡಿ ಅಗ್ನಿ ಅಂತರ್ಗತನಾದಂತಹ ಪರಮಾತ್ಮನನ್ನ ದೇವತೆಗಳ ಆರಾಧನೆ ಮಾಡಿದ್ರು. ದೈತ್ಯರು ಕೂಡ ಆ ಅಗ್ನಿಯಲ್ಲಿ ಆಹುತಿಗಳನ್ನ ಹಾಕ್ತಾ ಇದ್ದಾರೆ. ದತ್ವಾ ಗೋ ವಿಪ್ರ ಭೂತೇಭ್ಯ, ಒಂದಿಷ್ಟು ದಾನಗಳನ್ನ, ಯಾವ್ದಾದ್ರೂ ನಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸ ಆಗ್ಬೇಕು ಅಂತಾದ್ರೆ ಒಂದಿಷ್ಟು ದಾನ ಮಾಡಿ ಆ ಕರ್ಮಗಳನ್ನ ಪ್ರಾರಂಭ ಮಾಡ್ಬೇಕು, ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ ಅಂತ. ಅದಕ್ಕೋಸ್ಕರವಾಗಿ ಅಲ್ಲಿರುವಂತಹ ಗೋಗಳು, ವಿಪ್ರರು ಯಾರ್ಯಾರು ಇದ್ದಾರೋ ಗೋವುಗಳಿಗೆ ಮೇವನ್ನ, ವಿಪ್ರರಿಗೆ ಭೂರಿ ದಕ್ಷಿಣೆಗಳನ್ನ, ಉಳಿದಂತಹ ಭೂತಗಳಿಗೆ ಆಹಾರವನ್ನು, ಇವೆಲ್ಲವನ್ನ ಕೊಡ್ತಾ ಇದ್ದಾರೆ. ಕೃತ ಸ್ವಸ್ತ್ಯಯನ ದ್ವಿಜೈಹಿ, ಬ್ರಾಹ್ಮಣರೆಲ್ಲರಿಂದಲೂ ಕೂಡ ಪುಣ್ಯಾಹ ವಾಚನಾದಿಗಳನ್ನ ಮಾಡಿಸಿಕೊಂಡು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ವೈಭವಕ್ಕನುಗುಣವಾಗಿ ಹೊಸದಾದಂತಹ ಬಟ್ಟೆಗಳನ್ನ ಧರಿಸಿಕೊಂಡು, ಆಭರಣಗಳನ್ನ ಧರಿಸಿಕೊಂಡು, ಕೆಳಗಡೆಯಲ್ಲಿ ದರ್ಭೆಯ ಆಸನಗಳನ್ನ ಹಾಕಿದ್ದಾರೆ. ಅದರ ಮೇಲೆ ಪೂರ್ವಕ್ಕೆ ಅಭಿಮುಖವಾಗಿ ಎಲ್ಲರೂ ಕೂತಿದ್ದಾರೆ. ಪರಿಧಾಯಾಹತಾನಿತೆ ಕುಶೇಷು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇಷ್ವಭಿಭೂಷಿತಾಃ. ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತುಕೊಂಡು ಅವರು ದರ್ಭೆಗಳ ಮೇಲೆ ಕೂಡ್ತಾ ಇದ್ದಾರೆ. ಅವರೆಲ್ಲ ದೇವತೆಗಳು, ದೈತ್ಯರು ಆ ದೊಡ್ಡ ಮಂಟಪದಲ್ಲಿ ಪೂರ್ವಾಭಿಮುಖವಾಗಿ ಕೂಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕುಳಿತುಕೊಂಡು ದೀಪಗಳನ್ನ ಹಚ್ಚಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಬೇಕಾದಂತಹ ಸಂಪತ್ತುಗಳನ್ನು ಕೊಡಬೇಕಲ್ಲ, ಅದಕ್ಕೋಸ್ಕರ ಅಂತ ಮೋಹಿನಿ ಅಮೃತದ ಕಲಶವನ್ನು ತೆಗೆದುಕೊಂಡು ಆ ಸಮೀಪಕ್ಕೆ ಅಂತ ಬರ್ತಾ ಇದ್ದಾಳೆ. ಪ್ರಾಂಗ್ಮುಖೇಶು ಉಪವಿಷ್ಟೇಶು ಸುರೇಶು ದಿತಿದೇಶು ಚ. ಏಳುವರೆಗೆ ಧೂಪಾಮೋದಿತ ಶಾಲಾಯಾಂ ಜುಷ್ಟಾಯಾಂ ಮಾಲ್ಯ ದೀಪಕೈಃ. ಅಲ್ಲೆಲ್ಲ ಧೂಪಗಳು, ದೀಪ, ಇಲ್ಲೆಲ್ಲ ಚೆನ್ನಾಗಿ ಶಾಲೆಯಲ್ಲಿ ಒಳ್ಳೆ ಅಲಂಕಾರಗಳನ್ನು ಮಾಡಿದ್ದಾರೆ. ದೀಪಗಳ ಅಲಂಕಾರ ಇದೆ, ಸ್ವಚ್ಛವಾಗಿದೆ. ಅಲ್ಲೆಲ್ಲ ಅಲಂಕೃತವಾದಂತಹ ಮಂಟಪದಲ್ಲಿ ದೇವತೆಗಳು, ದಾನವರು ಇವರೆಲ್ಲರೂ ಕೂತಿದ್ದಾರೆ. ತಸ್ಯಾಂ ನರೇಂದ್ರ ಕಲಭೋರು ಲಸದ್ದು ಕೂಲ ಶ್ರೋಣಿ ತಟಾಲಸ ಗತಿರ್ಮದ ವಿಹ್ವಲಾಕ್ಷಿ ಸಾ ಕೂಜತಿ ಕನಕನೂಪುರ ಶಿಂಜಿತೇನ ಕುಂಭಸ್ತನಿ ಕಲಶಪಾಣಿ ರಥಾಭಿವೇಶ. ಆ ಸಂದರ್ಭದಲ್ಲಿ ತುಂಬಾ ಮನೋಹರವಾದಂತಹ ಸೌಂದರ್ಯವುಳ್ಳಂತಹ ಈ ಮೋಹಿನಿ ಬರ್ತಾ ಇದ್ದಾಳೆ. ಚಂಚಲವಾದ ಕಣ್ಣಿದೆ, ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದಿದ್ದಾಳೆ, ಒಂದು ಕೈಯಲ್ಲಿ ಸಟ್ಟುಗವನ್ನು ಹಿಡಿದಿದ್ದಾಳೆ. ಆ ಮಂಟಪದ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾಳೆ. ತಾಂ ಶ್ರೀಮುಖೀಂ ಕನಕ ಕುಂಡಲ ಚಾರು ಕರ್ಣ ನಾಸಾ ಕಪೋಲ ವದನಾಂ ಪರವೇ ದೇವತಾಖ್ಯಾಂ ಸಂವೀಕ್ಷ್ಯ ಸಮ್ಮುಮುಹು ಉತ್ಸ್ಮಿತ ವೀಕ್ಷಣೇನ ದೇವಾಸುರಾ ವಿಗಲಿತಸ್ತನ ಪಟ್ಟಿಕಾಂತಾಂ. ಕರ್ಣಕುಂಡಲಗಳನ್ನು ಧರಿಸಿದ್ದಾರೆ, ಅದ್ಭುತವಾದಂತಹ ಸೀರೆ ಇದೆ. ಅವಳು ದೇವತೆಗಳು, ದೈತ್ಯರು ಎಲ್ಲರೂ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ತನ್ನ ಮೇಲ್ವಸ್ತ್ರವನ್ನು ಸ್ವಲ್ಪ ಜಾರಿಸ್ತಾ ಇದ್ದಾಳೆ. ಮೋಹಿನಿ ರೂಪದಲ್ಲಿದ್ದಂತಹ ಶ್ರೀಹರಿ ಜಾರಿಸ್ತಾ ಇದ್ದಾನೆ. ಅಸುರರು ನೋಡಿ ಬಹಳಷ್ಟು ಮೋಹ ಪರವಶರಾಗ್ತಾ ಇದ್ದಾರೆ. ಪರಮಾತ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ, ಈ ಅಸುರರಿಗೆ ಸುಧಾಪಾನವನ್ನ ಮಾಡಿಸಿದೆ ಅಂತಾದ್ರೆ ಅದು ಸರ್ಪಗಳಿಗೆ ಅಮೃತವನ್ನ ಹಾಕಿದರೆ ಹೇಗೋ ಹಾಗೇನೆ ಆಗತ್ತೆ. ಮಹಾ ದುಷ್ಟರು, ಸ್ವಭಾವತಃ ಮಹಾ ದುಷ್ಟರು. ತಮ್ಮ ಕೆಲಸ ಆಗೋವರೆಗೂ ಉಳಿದವರು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡಿದ್ದು ತಮ್ಮ ಕೆಲಸ ಆದ್ಮೇಲೆ ಎಲ್ಲರನ್ನು ಕುತ್ತಿಗೆ ಕೊಯ್ದು ಬಿಡುತ್ತಾರೆ. ಹಾಗಾಗಿ ಅಸುರರಿಗೆ ಅಮೃತವನ್ನು ಕುಡಿಸ್ಲಿಲ್ಲ ಅವನು.
ಕುಡಿಸ್ಬಾರ್ದು ಅಂತ ಅಂದುಕೊಂಡು ಮೊದಲಿಗೆ ದೇವತೆಗಳಿಗೆ ಅಮೃತವನ್ನ ಹಾಕ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ. ಅಸುರಾಣಾಂ ಸುಧಾಪಾನಂ ಸರ್ಪಾಣಾಮಿವ ದುರ್ನಯಂ ಮತ್ವಾ ಜಾತಿ ನೃಶಂಸಾನಾಂ ನ ತಾನ್ ವ್ಯಭಜದಚ್ಯುತಃ. ಕ್ರೂರವಾದ ಸರ್ಪಗಳಿಗೆ ಹಾಲೆರೆದರೆ ಹೇಗೋ, ಅದೇನ್ ತನ್ನ ವಿಷ ಸ್ವಭಾವವನ್ನು ಬಿಡೋದಿಲ್ಲ ಹೇಗೋ, ಹಾಗೆ ಅಯೋಗ್ಯರಾದಂತಹ ಇವರಿಗೆ ಅಮೃತವನ್ನ ಪಾನ ಮಾಡಿಸಿದೆ ಅಂತಾದ್ರೆ ಹಾವಿಗೆ ಹಾಲೆರೆದ ಹಾಗಾಗತ್ತೆ ಅಂತ ತಿಳಿದುಕೊಂಡು ತನ್ನಲ್ಲಿ ಭಕ್ತರಾದ ದೇವತೆಗಳಿಗೆ ಮಾತ್ರ ಅಮೃತವನ್ನ ಬಡಿಸಿದನೇ ಹೊರತಾಗಿ ಅಸುರರಿಗೆ ಬಡಿಸ್ತಿಲ್ಲ. ಅದಕ್ಕೆ ಎಲ್ರೂ ಪೂರ್ವಾಭಿಮುಖವಾಗಿ ಮಧ್ಯದಲ್ಲಿ ಅವರು ಇವರು ಎಲ್ಲಾ ಸೇರ್ಕೊಂಡ್ಬಿಟ್ಟಿದ್ರಲ್ಲ, ದೇವ್ರು ಹೀಗ್ ಮಾಡ್ಲಿಲ್ಲ. ಬಂದ ತತ್ಕ್ಷಣದಲ್ಲಿ ದೇವತೆಗಳೆಲ್ಲ ಈ ಕಡೆ ಬನ್ನಿ, ಅದಿತಿಯ ಮಕ್ಕಳೆಲ್ಲ ಈ ಕಡೆ ಬನ್ನಿ, ದ್ವಿತೀಯ ಮಕ್ಕಳೆಲ್ಲ ಈ ಕಡೆ ಕೂಡಿ, ಅಸುರರೆಲ್ಲ ಒಂದು ಲೈನಲ್ಲಿ ಕೂಡಿ, ದೇವತೆಗಳೆಲ್ಲ ಒಂದ್ ಲೈನಲ್ಲಿ ಕೂಡಿ ಅಂತ ಹೇಳ್ದ. ಬೇರೆ ಬೇರೆ ಪಂಕ್ತಿಗಳಲ್ಲಿ ಕೂಡಿಸ್ತ. ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡಿದ್ದ. ಮೊದಲಿಗೆ ದೇವತೆಗಳಿಗೆ ಆ ಅಮೃತವನ್ನು ಬಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ದ. ಒಬ್ಬೊಬ್ಬರಾಗಿ ಎಲ್ಲರಿಗೂ ದೇವತೆಗಳಿಗೆ ಅಮೃತವನ್ನು ಬಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ದ. ಈ ಸಂದರ್ಭದಲ್ಲಿ ದೈತ್ಯರಿಗೆ ಅಯ್ಯೋ ನಮಗ್ ಹಾಕ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಕೊರಗು ಬರಬಹುದಲ್ಲ, ಇವನ್ ಯಾರೋ ಬೇರೆ ದೇವತೆಯೇ ಈ ತರ ಮೋಸ ಮಾಡ್ತಾ ಇದ್ದಾನೆ ಅಂತ ಅನ್ನಿಸಬಹುದಲ್ಲ. ಅದಕ್ಕೆ ಮಧ್ಯದಲ್ಲಿ ಆ ಕಡೆ ತಿರುಗಿ ಅಸುರರ ಜೊತೆಯಲ್ಲಿ ಮಾತಾಡ್ತಾ ಇದ್ದಂತೆ. ಒಳ್ಳೆ ಸವಿನುಡಿಗಳನ್ನ ಅವ್ರ ಜೊತೆಯಲ್ಲಿ ಆಡ್ತಾ ಇದ್ದ. ಇದರಿಂದ ಅವ್ರಿಗೆಲ್ಲ ಏನ್ ಅನ್ನಿಸ್ತು ಅಂದ್ರೆ, ಮೊದಲಿಗೆ ಏನಾದ್ರು ನಮ್ಗೆ ಬಡಿಸ್ಬಿಟ್ರೆ ಆಮೇಲೆ ನಮ್ ಜೊತೆಯಲ್ಲಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲಿಗೆ ಇವ್ರಿಗೆ ಬಡಿಸ್ತಾ ನಮ್ ಜೊತೆಯಲ್ಲಿ ಮಾತನಾಡಿ ಆಮೇಲೆ ನಮ್ಮ ಮೇಲೆ ಬಹಳ ಪ್ರೀತಿ ಇದೆಯಲ್ಲ, ನಮ್ಮ ಲೈನಿಗೆ ಬಂದ್ ಬಹಳ ಅಮೃತವನ್ನು ಕೊಡ್ತಾನೆ ಅಂತಂದುಕೊಂಡು ಇವಳಲ್ಲಿ ಯಾವ ವಿಧವಾದಂತಹ ಸಂಶಯಕ್ಕೂ ಅವಕಾಶವೇ ಆಗ್ಲಿಲ್ಲ ಅವ್ರಿಗೆ. ಅಷ್ಟು ನಂಬಿಬಿಟ್ರು. ಕಲ್ಪಯಿತ್ವಾ ಪೃಥಕ್ ಪಂಕ್ತಿ ಉಭಯೇಷಾಂ ಜಗತ್ಪತಿ ತಾಶ್ಚೋಪವೇಶಯಾಮಾಸ ಸ್ವಾಸು ಚ ಪಂಕ್ತಿಷು. ಅವರೆಲ್ಲರನ್ನು ಕೂಡ ಅವರವರ ಪಂಕ್ತಿಗಳಲ್ಲಿ ಕೂಡಿಸ್ತ. ದೈತ್ಯರನ್ನ ಕಲಶವನ್ನ ಕೈಯಲ್ಲಿ ಇಟ್ಟುಕೊಂಡು ವಂಚನೆ ಮಾಡ್ಲಿಕ್ಕೋಸ್ಕರವಾಗಿ ಅವ್ರ ಜೊತೆಯಲ್ಲಿ ಒಳ್ಳೆ ಮಾತುಗಳನ್ನಾಡ್ತಾ ದೈತ್ಯರಿಗೆ ದೇವತೆಗಳಿಗೆಲ್ಲ ಅಮೃತವನ್ನು ಕುಡಿಸಿಬಿಟ್ಟ. ದೈತ್ಯಾನ್ ಗೃಹೀತ ಕಲಶೋ ವಂಚಯನ್ನುಪಸಂಚರೈಃ ದೂರಸ್ಥಾನ್ ಪಾಯಯಾಮಾಸ ಜರಾ ಮೃತ್ಯುಹರಾಂ ಸುರಾನ್. ಅವರ ದೇವತೆಗಳಿಗೆ ಮುಪ್ಪು ಮತ್ತು ಮರಣ ಇವುಗಳ ಎರಡನ್ನೂ ಹೋಗಲಾಡಿಸುವಂತಹ ಅಮೃತವನ್ನ ಕುಡಿರಿ ಅಂತ ಹೇಳಿ ಚೆನ್ನಾಗಿ ಅವರಿಗೆ ಅಮೃತವನ್ನ ಪಾನ ಮಾಡಿಸ್ತಾ ಇದ್ದಾನೆ. ಹೇಗೆ? ವಂಚಯನ್ನುಪಸಂಚರೈಃ. ಅಸುರರು ಸುಮ್ನೆ ಇದ್ರು. ಯಾಕೆ ಅಂತಂದ್ರೆ ಉಪಸಂಚರೈಃ, ತನ್ನ ಕುಡಿನೋಟಗಳಿಂದ ಮೆಲ್ಲನೆಯ ಸವಿಮಾತುಗಳಿಂದ ಅವರನ್ನ ಮೋಹಿಸಿ ಅವ್ರ ಹತ್ರಕ್ಕೆ ಅವಾಗ ಹೋಗ್ತಾ ಬಂದು ಅವ್ರ ಕೈಯಲ್ಲಿ ಹಾಕೋ ಹಾಗೆ ಮಾಡೋದು, ವಾಪಸ್ ಇಲ್ಲಿ ಬಂದ್ ಹಾಕೋದು. ನಮ್ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾಳೆ ಇವಳು ಅಂತ ಅವ್ರಿಗೆಲ್ಲ ಮನಸ್ಸಿನಲ್ಲಿ ಭಾವನೆ ಬರಬೇಕು. ಹಾಗೆ ಅವರನ್ನ ವಂಚಿಸಿದ. ಮೊದಲಿಗೆ ತಮಗೇ ಬಡಿಸ್ಬೇಕು ಅಂತ ಅವ್ರಿಗೆಲ್ಲ ಇತ್ತು. ಆದ್ರೆ ಮೊದಲಿಗೆ ಇವಳಿಗೆ ಮಾತು ಕೊಟ್ಬಿಟ್ಟಿದಾರೆ, ನಾ ಏನೇ ಮಾಡ್ಲಿ ಅದನ್ನ ಸುಮ್ನೆ ಇರ್ಬೇಕು, ನೀವೇನಾದ್ರೂ ಮಾತನಾಡಿದ್ರಿ ಅಂದ್ರೆ ಹೋಗ್ಬಿಡ್ತೇವೆ ಅಂತ ಅಂದಿದ್ರು. ಆಯ್ತು ಅಂತ ಒಪ್ಕೊಂಡಿದ್ರು. ತಾವು ಒಪ್ಪಿದ ಮಾತನ್ನ ತಪ್ಪಿಬಿಟ್ರೆ ಇವಳು ಎದುರುಗಡೆಯಲ್ಲಿ ನಮಗ್ ಅಪಮಾನವಾದೀತು ಅಂತ ಅವರಿಗೆ ಮನಸ್ಸಿನಲ್ಲಿ ಒಂಥರ ಕ್ಲೇಶ ಇದೆ, ಜುಗುಪ್ಸೆ ಪಟ್ಟು ಅವಳಲ್ಲಿ ಅತಿಯಾದ ಸ್ನೇಹ ಮಾಡಿದ್ರಿಂದಾಗಿ ಅಸುರರು ಈಗ ದೇವತೆಗಳಿಗೆ ಮೊದಲೇ ಕೊಟ್ಟರು ಸುಮ್ಮನೆ ಇತ್ತು. ಅವಳನ್ನು ಬಹಳವಾಗಿ ವಿಶ್ವಾಸ ಮಾಡಿದ್ರು, ಪ್ರೀತಿ ಮಾಡ್ತಾ ಇದ್ರು. ಅದರಿಂದಾಗಿ ಅವಳ ಜೊತೆಯಲ್ಲಿರುವ ಸಂಬಂಧ ತಮ್ದು ಹಾಳಾಗಬಾರ್ದು ಅಂತಂದುಕೊಂಡು ಅವಳು ಏನು ಮಾಡಿದ್ರು ಕೂಡ ಸುಮ್ಮನೆ ಇದ್ಲು. ಆಮೇಲೆ ಅವಳು ತುಂಬಾ ಇವರನ್ನ ತಿರಸ್ಕಾರ ಏನ್ ಮಾಡಿದ್ದಿಲ್ಲ, ಒಳ್ಳೆ ಮಾತುಗಳಿಂದಾಗ ಅವರನ್ನ ಸಮಾಧಾನ ಮಾಡ್ತಾ ಇದ್ದಾರೆ, ಗೌರವ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಇವಳು ಗೌರವ ಕೊಟ್ಟಿದ್ರಿಂದ ತಾವು ಮಹಾ ಗೌರವಾನ್ವಿತರು ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದಿತ್ತು. ನಾವೀಗೇನಾದ್ರೂ ಮೊದ್ಲಿಗೆ ನಮಗ್ ಕೊಡು ಅಂತ ಹೇಳ್ಬಿಟ್ರೆ, ಅವಳು ಇಷ್ಟು ಗೌರವ ಕೊಟ್ಟಿದ್ದಾಳೆ, ಹಿಂಗೆಲ್ಲಾ ಕೇಳ್ಕೊಂಡ್ಬಿಟ್ರೆ ನಮ್ ಗೌರವಕ್ಕೆ ನಾವೇ ಕಲ್ ಹಾಕೊಂಡ ಹಾಗಾಗತ್ತೆ ಅಂತಂದುಕೊಂಡು ಅವರು ಸುಮ್ಮನೆ ಇತ್ತು.
ತಾವೇ ಒಂದು ನಿಯಮಕ್ಕೆ ಒಳಪಟ್ಟು ಅವಳು ಏನ್ ಮಾಡಿದ್ರು ಕೂಡ ಸುಮ್ಮನೆ ಇದ್ರು. ತೇ ಪಾಲಯಂತ ಸಮಯಂ ಅಸುರಾ ಸ್ವಕೃತಂ ನೃಪ ತೂಷ್ಣೀಮಾಸನ್ ಕೃತ ಸ್ನೇಹ ಸ್ತ್ರೀ ವಿವಾದ ಜಿಗುಪ್ಸಯ. ಇವಳ ಜೊತೆಯಲ್ಲಿ ಜಗಳ ಮಾಡೋದೇನೋ. ಮೊದ್ಲಿಗೆ ನಮಗ್ ಕೊಡು ಅಂತಂದ್ ಹೇಳಿದ್ರೆ ಮೊದ್ಲಿಗೆ ಸುಮ್ನೆ ಇರ್ತೀನಿ ಅಂತಂದಿದ್ರೆ ಈಗ ಜಗಳ ಆಡ್ತಾ ಇದ್ದೀರಿ ಅಂತ ಅಂದುಕೊಂಡು ಮತ್ತೆ ಅಲ್ಲಿ ಜಗಳ ಆಡ್ತಾರೋ, ಇವಳ ಜೊತೆಯಲ್ಲಿ ಜಗಳ ಆಡೋದೇನೋ ಅಂತ ಸುಮ್ಮನೆ ಇದ್ರು. ಅಷ್ಟೇ ಅಲ್ಲ, ತಸ್ಯಾಂ ಕೃತಾತಿ ಪ್ರಣಯಾಹ ಪ್ರಣಯ ಪರಕ ಪ್ರಣಯಾಪಾಯ ಕಾತರಾಹ ಬಹುಮಾನೇನ ಚಾಬದ್ಧ ನೋಚುಃ ಕಿಂಚನ ವಿಪ್ರಿಯಂ. ಅವಳಲ್ಲಿ ಅತಿಯಾದ ಪ್ರೀತಿಯನ್ನು ಮಾಡಿದ್ರು. ಆಮೇಲೆ ಅವಳಲ್ಲಿ ಇವರಲ್ಲಿ ಬಹುಮಾನವನ್ನು ತೋರಿಸಿದ್ಲು, ಅವಳು ಗೌರವವನ್ನು ತೋರಿಸಿದ್. ಅದಕ್ಕೆ ಕುಂದ್ ಎಲ್ಲ ಆದೀತು ಅಂತ ಅವ್ರೆಲ್ಲರೂ ಸುಮ್ಮನೆ ಇದ್ರು. ಆ ಸಂದರ್ಭದಲ್ಲಿ ದೇವತೆಗಳ ಹಾಗೆ ವೇಷವನ್ನು ಹಾಕೊಂಡು ರಾಹು ಮಾತ್ರ ದೇವತೆಗಳ ಗುಂಪಿನಲ್ಲಿ ಕುಳಿತುಕೊಂಡು ಅಮೃತವನ್ನು ಕುಡಿಲಿಕ್ಕೆ ಅಂತ ಪ್ರಾರಂಭ ಮಾಡ್ದ. ಕೊನೆ ಕೂತಿದ್ದ, ಮಧ್ಯದಲ್ಲಿ ಕೂತಿದ್ದಿಲ್ಲ. ಇದು ಭಗವಂತನ ಇಚ್ಛೆ. ಮಧ್ಯದಲ್ಲಿ ಕೂತ್ಕೊಂಡು ಆ ಕೊನೆ ಕೂತು ಕುಡಿಬೇಕಾದ್ರೆ ಸೂರ್ಯಚಂದ್ರರಿಬ್ರು ಕೂಡ ನೋಡಯ್ಯ ಇವನಿಲ್ಲಿ ದೈತ್ಯ ಇಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಕುಳಿತುಕೊಂಡು ಅಮೃತವನ್ನು ಕುಡಿತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಪರಮಾತ್ಮ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಬಿಟ್ಟ. ಆ ಕುಡಿದ ಅಮೃತ ಕುತ್ತಿಗೆಯನ್ನು ದಾಟಿ ದೇಹಕ್ಕೆ ಇಳಿದೇ ಇರಲಿಲ್ಲ. ಆ ದೇಹ ಅಲ್ಲೇ ನಾಶವಾಯಿತು. ಆದ್ರೆ ಆ ಕುತ್ತಿಗೆ ಮಾತ್ರ ದೂರದಲ್ಲಿ ಸಮುದ್ರದಲ್ಲಿ ಹೋಗಿ ಬಿತ್ತು. ಅದು ಇನ್ನೂ ನಾಶವಾಗಿಲ್ಲ, ಅಮೃತದ ಸಂಪರ್ಕವಾಗಿರೋದ್ರಿಂದ. ಶುದ್ಧವಾದ ಸಮುದ್ರದಲ್ಲಿ ಹಾಗೇ ಇದೆ. ಆಮೇಲೆ ಆ ಶಿರಸ್ಸಿನಲ್ಲಿ 100 ಜನ ಕೇತು ದೇವತೆಗಳು ಅಂತಿದ್ರು. ಆ ಕೇತು ದೇವತೆಗಳು ಆ ಶಿರಸ್ಸಿನ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾರೆ. ಆಮೇಲೆ ಈ ಶರೀರ ನಾಶ ಆಗಿದ್ರಿಂದ ಯಾವ ರಾಹು ಸತ್ತು ಹೋಗಿದ್ನೋ ಅವನು ಮತ್ತೆ ಆ ಅಮೃತದ ಸಂಪರ್ಕದಿಂದ ನಾಶರಹಿತವಾದಂತಹ ಆ ಇದು ಇತ್ತಲ್ಲ, ತಲೆ, ಆ ಮುಂಡ ಯಾವ್ದಿತ್ತೋ ಅದರ ಒಳಗಡೆಯಲ್ಲಿ ಸೇರ್ತಾ ಇದ್ದಾನೆ. ಹಾಗಾಗಿ ಕೇತು ದೇವತೆಗಳು ಮತ್ತು ರಾಹು ಇವರಿಬ್ಬರು ಇರೋದು ಒಂದೇ ತಲೆಯಲ್ಲಿ, ಅದ್ರ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವನೇನಾದ್ರೂ ಮಧ್ಯದಲ್ಲಿ ಕೂತು ಬಿಟ್ಟಿದ್ರೆ ಸೂರ್ಯಚಂದ್ರ ಅವಾಗ್ಲೇ ನೋಡಿದ್ರು ಅಂತಂದ್ರೆ ಅಲ್ಲಿಗೆ ನಿಂತು ಹೋಗ್ಬಿಡ್ತಾ ಇತ್ತು ಈ ಅಮೃತವನ್ನ ಹಂಚೋದು. ಈ ಡಿಸ್ಟ್ರಿಬ್ಯೂಷನ್ ಪೂರ್ತಿ ಆಗಿದ್ದು ಅವನು ಕೊನೆ ಕೂತಿದ್ದಕ್ಕೆ. ಇದು ಭಗವತ್ ಸಂಕಲ್ಪವೇ. ದೇವಲಿಂಗ ಪ್ರತಿಚ್ಛನ್ನ ಸ್ವರ್ಭಾನುರ್ದೇವ ಸಂಸದಿ ಪ್ರವಿಶ್ಯ ಸೋಮಂ ಅಪಿಬತ್ ಚಂದ್ರಾರ್ಕಾಭ್ಯಾಂಚ ಸೂಚಿತ. ಅದರ ಮಧ್ಯದಲ್ಲಿ ರಾಹು ಅನ್ನೋ ಒಬ್ಬ ದೈತ್ಯ ದೇವತೆಗಳ ಹಾಗೆ ವೇಷವನ್ನು ಹಾಕೊಂಡು ಕೊನೆಯಲ್ಲಿ ಮಧ್ಯದಲ್ಲಿ ಕೂತರು ತನ್ನನ್ನು ಹೊಡೆದಲ್ಲಿ ಕಳಿಸ್ಬಿಡ್ತಾರೋ ದೇವತೆಗಳು ಅಂತ ಅವನಿಗೂ ಹೆದರಿಕೆ ಇತ್ತು. ಅದಕ್ಕೆ ಫಟ್ಟಿ ಕೂತಿರ್ಲಿಲ್ಲ, ಕೊನೆ ಕೂತಿದ್ದ. ಕೂತಾಗ ಆವಾಗ ಸೂರ್ಯಚಂದ್ರರು ಅವನ ಅಮೃತ ಕುಡಿಲಿಕ್ಕೆ ಅಂತ ಕೈಯಲ್ಲಿ ಕೊಟ್ಟಾಗ ಕುಡಿತಾ ಇದ್ದ. ದೇವತೆಗೆ ಪರಮಾತ್ಮನಿಗೆ ಗೊತ್ತಿತ್ತು, ಆದ್ರೂ ಈ ತಲೆಯಲ್ಲಿ ಅಷ್ಟೇ ಅಮೃತ ಸೇರ್ಬೇಕು, ಕೆಳಗಡೆಯಲ್ಲಿ ಅಮೃತ ಸೇರಬಾರ್ದು ಅಂತ ಅವನಿಗೂ ಇತ್ತು. ಮೋಹಿನಿಗೆ ಇದನ್ನು ಸೂಚನೆ ಮಾಡಿದ್ರು. ಆವಾಗ ಪರಮಾತ್ಮ ತನ್ನ ನಿಜ ರೂಪವನ್ನ ಧರಿಸಿ ಚಕ್ರದಿಂದ ಅವನ ಶಿರಸ್ಸನ್ನ ಕತ್ತರಿಸಿ ಹಾಕಿದ. ಆ ಮುಂಡ ಭಾಗ ಮಾತ್ರ ಅಮೃತದ ಸ್ಪರ್ಶದಿಂದ ಹಾಳಾಗದೇನೆ ಶುದ್ಧೋದ ಸಮುದ್ರದಲ್ಲಿ ಬಿತ್ತು. ದೇಹ ಅಲ್ಲೇ ಪಾತವಾಯ್ತು. ಚಕ್ರೇಣ ಕ್ಷುರಧಾರೇಣ ಜಹಾರ ಪಿಬತ ಶಿರಃ ಹರಿಸ್ತಸ್ಯ ಕಬಂಧಸ್ತು ಸುಧಯಾ ಪ್ಲಾವಿತೋಪತತ್. ಅವನ ಶಿರಸ್ಸು ಮಾತ್ರ ಈ ಅಮೃತದಿಂದ ಪವಿತ್ರವಾಗಿ ಶುದ್ಧವಾದ ಸಮುದ್ರದಲ್ಲಿ ಬಿದ್ದಿದೆ. ಶಿರಸ್ತ್ವಮರತಾಂ ನೀತಂ ಅಜೋ ಗ್ರಹಮಚೀಕಲ್ಪತ್. ಆ ಶಿರಸ್ಸೇನು ಅಮೃತದಿಂದ ಸಮಾವಿಷ್ಟವಾಗಿತ್ತು ಅದನ್ನು ಗ್ರಹವನ್ನಾಗಿ ಮಾಡಿದ ಪರಮಾತ್ಮ. ಅದನ್ನೇ ಕೇತು ಗ್ರಹ ಅಂತ ಕರಿತೇವಲ್ಲ. ಕೇತು ರಾಹು ಎರಡೂ ಒಂದೇ ಗ್ರಹ. ಒಂದೇ ಗ್ರಹದಲ್ಲಿ ಕೇತು ದೇವತೆಗಳು ಸೇರ್ಕೊಂಡ್ರು, ಈ ರಾಹುವು ಸೇರ್ಕೊಂಡ. ಸತ್ತು ಹೋದಂತಹ ರಾಹು ಯಾರಿದ್ರು ಆ ರಾಹು ಎಂಬ ದೈತ್ಯನು ಅದರೊಳಗಡೆ ಸೇರ್ಕೊಂಡ. ಅದರಿಂದ ರಾಹು ಮತ್ತು ಕೇತು ಎಂಬಂತಹ 2 ಗ್ರಹಗಳಿಗೆ ಆವಾಸ ಸ್ಥಾನ ಒಂದೇ ಶಿರಸ್ಸು. ಸೂರ್ಯಚಂದ್ರರು ತಾನಿದ್ದೇನೆ ಅಂತ ತೋರಿಸಿಕೊಟ್ಟು ತನ್ನ ದೇಹಕ್ಕೆ ಅಮೃತ ಹೋಗದೇ ಇರೋ ಹಾಗೆ ತಡೆದ್ರಲ್ಲ, ಅದಕ್ಕೆ ಈ ರಾಹು ಎಂಬ ದೈತ್ಯನಿಗೆ ಸೂರ್ಯಚಂದ್ರರ ಮೇಲೆ ಸ್ವಲ್ಪ ಸಿಟ್ಟು, ಬಹಳ ಸಿಟ್ಟಿದೆ. ಸ್ವಲ್ಪ ಏನು, ಬಹಳ ಸಿಟ್ಟಿದೆ. ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಕಾಲ ಬಂತು ಅಂತಂದು ಹೇಳಿದ್ರೆ ಸೂರ್ಯಚಂದ್ರ ಗ್ರಹಣವನ್ನ ಮಾಡಿ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಅದಕ್ಕೆ ಸೂರ್ಯಚಂದ್ರರಲ್ಲಿ ಅವನಿಗೆ ವೈರ ತುಂಬಿಕೊಂಡಿದೆ. ಈ ರೀತಿಯಾಗಿ ಇನ್ನೆಲ್ಲ ದೇವತೆಗಳು ಅಮೃತವನ್ನು ಕುಡಿದು ಮುಗಿಸಿದ್ರು ಅನ್ನೋ ಅಷ್ಟರಲ್ಲಿ ಈ ಅಸುರರೆಲ್ಲ ನೋಡ್ತಾ ಇದ್ದಾಗ ತನ್ನ ಮೂಲ ರೂಪವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಇದಾದ್ಮೇಲೆ ಎಲ್ರು ಗಮನಿಸಬೇಕಾದ ಒಂದು ಅಂಶವನ್ನೇ ಹೇಳ್ತಾರೆ ನೋಡಿ. ಸಮುದ್ರ ಮಥನವನ್ನ ಮಾಡಿದ್ದು
ಕ್ಷೀರಸಾಗರವನ್ನ ಮಾಡಿದಂತಹ ಸ್ಥಳ, ಮಥನದ ಕಾಲ, ಮಾಡ್ಲಿಕ್ಕೆ ಬಳಸಿದಂತಹ ಸಾಧನಗಳು, ಅದರಿಂದ ಬಂದಂತಹ ಪದಾರ್ಥಗಳು, ಇವು ಎಲ್ಲವನ್ನ ಇಬ್ರು ಸೇರ್ಕೊಂಡೇ ಮಾಡಿದ್ದಾರೆ. ದೇವತೆಗಳು ಮಾಡಿದ್ರು, ದೈತ್ಯರು ಮಾಡಿದ್ರು, ಇಬ್ರು ಒಟ್ಟಿಗೆ ಸೇರ್ಕೊಂಡು ಈ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆದರೆ ಫಲ ಸಿಕ್ಕಿದ್ದು ದೇವತೆಗಳಿಗೆ ಮಾತ್ರ, ದೈತ್ಯರಿಗೆ ಸಿಗಲೇ ಇಲ್ಲ. ಯಾಕೆ? ಅವರು ವಿಶೇಷವಾಗಿ ಭಗವಂತನ ಪಾದ ಕಮಲಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ರು, ಅದಕ್ಕೆ ಅವರಿಗೆ ಈ ಸಂಪತ್ತು ಸಿಕ್ತು. ಆದರೆ ದೈತ್ಯರು ಪರಮಾತ್ಮನ ಪಾದ ಸೇವೆಯನ್ನ ಮಾಡಿರ್ಲಿಲ್ಲ ಅನ್ನುವ ಒಂದೇ ಕಾರಣದಿಂದ ಅವರಿಗೆ ಯಾವ ಸೌಭಾಗ್ಯವೂ ಸಿಗಲೇ ಇಲ್ಲ. ಮಾಡುವ ಕರ್ಮಗಳನ್ನ ನಾವೆಲ್ಲರೂ ಮಾಡ್ತೇವೆ, ಆದ್ರೆ ಮಾಡಿದ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಆ ಕರ್ಮಗಳ ಫಲ ಸಿಗತ್ತೆ. ಕರ್ಮಗಳನ್ನ ಮಾಡಿಯೂ ಯಾರು ಭಗವಂತನಲ್ಲಿ ಆ ಕರ್ಮಗಳನ್ನ ಅರ್ಪಣೆ ಮಾಡೋದಿಲ್ವೋ ಅವ್ರು ಎಷ್ಟೇ ಕರ್ಮಗಳನ್ನ ಮಾಡಿದರೂ ಆ ಕರ್ಮಗಳ ಫಲ ಅವರಿಗೆ ಸಿಗೋದಿಲ್ಲ ಅನ್ನುವ ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ನಮ್ಮ ಶರೀರ, ಮಕ್ಕಳು, ತಂದೆ ತಾಯಿಗಳು, ಹೆಂಡತಿ, ಸಂಬಂಧಿಗಳು, ಇವ್ರು ಎಲ್ಲರಿಗೂ ಕೂಡ ಪೋಷಣೆಯನ್ನು ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೇವೆ. ಈ ಪ್ರಯತ್ನವನ್ನ ಮಾಡ್ಲೇಬೇಕು, ಮಾಡಬಾರ್ದು ಅಂತಲ್ಲ. ಆದ್ರೆ ಮಾಡಿದಂತಹ ಪ್ರಯತ್ನ ನಾವ್ ಯಾವ ಫಲವನ್ನು ಅಪೇಕ್ಷಿಸಿಕೊಂಡು ಈ ಎಲ್ಲ ಕರ್ಮಗಳನ್ನು ಮಾಡಿರ್ತೇವೋ ಆ ಫಲ ನಮಗೆ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನಾವ್ ಈ ಎಲ್ಲ ಕರ್ಮಗಳನ್ನ ಮಾಡುವಾಗ ಮಾಡಿದ ಕರ್ಮ ಪರಮಾತ್ಮನಿಗೆ ಪ್ರೀತಿ ಆಗ್ಲಿ ಅನ್ನುವ ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಆ ಉದ್ದೇಶದಿಂದ ಮಾಡುವ ಈ ಕರ್ಮಗಳನ್ನೇ ಮಾಡಿದರೂ ಭಗವಂತ ಅದಕ್ಕೆ ತಕ್ಕದಾದಂತಹ ಫಲವನ್ನು ಕೊಡ್ತಾನೆ. ಇಲ್ಲ ಅಂತಂದ್ರೆ ಬರೀ ಶ್ರಮ ಮಾತ್ರ ಆಗತ್ತೆ ಹೊರತಾಗಿ ಯೋಗ್ಯವಾದಂತಹ ಫಲ ನಿಮಗೆ ಸಿಗೋದಿಲ್ಲ. ನಾವು ಅಸುರರಂತೆ ಬಹಳಷ್ಟು ಪ್ರಯತ್ನ ಪಟ್ಟರು ಭಗವಂತನ ಪಾದ ಕಮಲಗಳಲ್ಲಿ ದಾಸ್ಯವನ್ನು ಹೊಂದಿಲ್ಲ, ಅದರಿಂದಾಗಿ ಅದರ ಫಲದಿಂದ ವಂಚಿತರಾಗಿ ಬಿಡ್ತೇವೆ. ಏವಂ ಸುರಾಸುರ ಗಣಾಹ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾಹ. ಇಬ್ರು ಒಂದೇ ಕೆಲಸ ಮಾಡಿದ್ದು, ಒಂದೇ ಕಾಲದಲ್ಲಿ ಅಷ್ಟೇ ಪರಿಶ್ರಮ ಎಲ್ಲ ಪಟ್ಟಿದ್ದಾರೆ, ಆದ್ರೆ ಫಲೇ ವಿಕಲ್ಪಾಹ, ಅವರಿಗೆ ಸಿಕ್ಕಂತಹ ಫಲಗಳು ಮಾತ್ರ ಬಹಳ ವ್ಯತ್ಯಾಸವಾಗಿದೆ. ಯಾಕೆ? ತತ್ರಾಮೃತಂ ಸುರಗಣಾಹ ಫಲಂ ಅಂಜಸ ಆಪುಹು ಯತ್ಪಾದ ಪಂಕಜ ರಜ ಶ್ರಯಣಾತ್ ನ ದೈತ್ಯಾಹ. ಇವರು ಭಗವಂತನ ಪಾದ ಕಮಲಗಳಲ್ಲಿ ವಿಶೇಷವಾದ ಆಸ್ಥೆಯನ್ನು ಹೊಂದಿದ್ದಾರೆ, ಆ ಕಾರಣದಿಂದ ಫಲ ಇವರಿಗೆ ಸಿಕ್ತು, ಅವರಿಗೆ ಸಿಗ್ಲಿಲ್ಲ. ಅದರಿಂದ ಶುಕಾಚಾರ್ಯರು ನಮಗೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ. ದೇಹಾತ್ಮಜಾದಿಷು ಚ ಸುಕರ್ಮ ಮನೋವಚೋಭಿ ದೇವಾತ್ಮಜಾದಿಷು ನೃಭಿಸ್ತದಸತ್ಪುರಸ್ತಾತ್ ತೈರೇವ ಸದ್ಭವತಿ ಯತ್ ಕ್ರಿಯತೆ ಚ ತಸ್ಮಿನ್ ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ತತ್. ನಾವು ದೇಹ, ಮನಸ್ಸು, ನಮ್ಮ ಬಂಧುಗಳು, ಬಾಂಧವರು, ಇವ್ರ ಎಲ್ಲರ ಪೋಷಣೆಗೆ ಯಾವ ಪ್ರಯತ್ನವನ್ನ ಮಾಡ್ತೇವೋ ಈ ಎಲ್ಲ ಪ್ರಯತ್ನವನ್ನ ಮಾಡಿ ಇದರಿಂದ ಭಗವಂತನ ತೃಪ್ತಿ ಆಗ್ಲಿ ಅಂತ ಭಗವಂತನ ಪಾದಗಳಿಗೆ ಮಾಡಿದ ಎಲ್ಲ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು. ಆವಾಗ ಮಾತ್ರ ಅಸುರರಂತೆ ಆ ಅನರ್ಥ ಫಲಗಳು ನಮಗೆ ಸಿಗದೇನೆ ಅಥವಾ ಮಾಡಿದ ಕರ್ಮಗಳಿಗೆ ಫಲವು ಸಿಗದೇ ಇರದೇನೆ ನಮಗೆ ಯೋಗ್ಯವಾದಂತಹ ಫಲಗಳನ್ನ ಪಡೆಯಲಿಕ್ಕೆ ಅನುಕೂಲವಾಗತ್ತೆ. ಹೇಗೆ ಮರದ ಬೇರಿಗೆ ನೀರನ್ನ ಹಾಕಿದರೆ ಆ ನೀರು ಮರದ ಕೊಂಬೆ, ಶಾಖೆಗಳು ಇವೆಲ್ಲವಕ್ಕೂ ಹೋಗಿ ಸೇರತ್ತೋ ಹಾಗೆ ನಾವು ಮಾಡಿದ ಕರ್ಮಗಳು ಭಗವಂತನ ದ್ವಾರ ಆ ಕರ್ಮಗಳೆಲ್ಲವೂ ಕೂಡ ಯೋಗ್ಯವಾದಂತಹ ಫಲವನ್ನ ತಂದುಕೊಡುತ್ತೆ. ಇಲ್ಲವಾದಲ್ಲಿ ಅಸುರರು ಮಾಡಿದಂತಹ ಪ್ರಯತ್ನದಂತೆ ನಿಷ್ಫಲವಾಗತ್ತೆ ಅನ್ನುವ ದೊಡ್ಡ ಸಂದೇಶವನ್ನು ಹೇಳಿ ಈ 8ನೇ ಸ್ಕಂದದ 8ನೇ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಮ್ಮ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.